30 ವರ್ಷಕ್ಕೂ ಅಧಿಕ ಅಂದ್ರೆ 3 ದಶಕಗಳ ಕಳೆದೋಗಿದೆ. ಈಗಾಗಲೇ 30 ವರ್ಷ ಅಂದ್ರೆ 3 ದಶಕ ಕಳೆದೋಗಿದೆ. ಇಲ್ಲಿಯವರೆಗೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ಕುಮಾರಣ್ಣ ಅವರು ಏನು ಪದಾರ್ಪಣೆಯನ್ನು ಮಾಡಿದ್ದಾರೆ ಈ ಜಿಲ್ಲೆಗೆ, ಅಂದಿನಿಂದ ಇಂದಿನವರೆಗೂ ಯಾವುದಾದ್ರೂ ಡೈರಿ ಎಲೆಕ್ಷನ್ಗಳಲ್ಲಿ, ಸೊಸೈಟಿ ಎಲೆಕ್ಷನ್ಗಳಲ್ಲಿ ಒಂದು ದಿನ ಹಸ್ತಕ್ಷೇಪವನ್ನು ಮಾಡಿರ್ತಕ್ಕಂಥ ಒಂದು ಉದಾಹರಣೆ ಇದೆಯಾ? ಎಷ್ಟೋ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಕುಮಾರಣ್ಣ ಅವರು 4 ಬಾರಿ ರಾಮನಗರ ತಾಲೂಕಿನಲ್ಲಿ ಶಾಸಕರಾದಂತವರು, ಅವರಿಗೆ ಪೊಲೀಸ್ನವರು ಕರೆ ಮಾಡಿ ಈ ತರ ಹೊಡೆದಾಡಿಕೊಂಡಿದ್ದಾರೆ 2 ಪಕ್ಷದವರು ಅಂದಾಗ ಒಂದು ಹೃದಯ ವೈಶಾಲ್ಯತೆ ತೋರಿಸಿದ್ದಾರೆ. ಯಾವತ್ತೂ ಕೂಡ ಒಂದು ಸೌಹಾರ್ದಿತವಾದಂತಹ ಒಂದು ಬಾಂಧವ್ಯ ಇವತ್ತು ಜಿಲ್ಲೆಯ ಜನತೆಯ ಮಧ್ಯೆ ಇರಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಪೊಲೀಸ್ನವರು ಫೋನ್ ಮಾಡಿ ಈ ತರ 2 ಪಕ್ಷದವರು ಹೊಡೆದಾಡ್ಕೊಂಡಿದ್ದಾರೆ ಅಂದಾಗ ದಯಮಾಡಿ ಕೂತ್ಕೊಂಡು ಬುದ್ಧಿ ಹೇಳಿ, ತಿಳುವಳಿಕೆ ಹೇಳಿ, ಯಾರ ಮೇಲೂ ಕೇಸ್ ಬುಕ್ ಮಾಡತಕ್ಕಂಥ ಅಗತ್ಯ ಇಲ್ಲ. ನಾವೊಂದು ಸೌಹಾರ್ದಿತವಾಗಿ ಹೋಗಬೇಕಾಗ್ತದೆ. ಈ ಜಿಲ್ಲೆನಲ್ಲಿ ಯಾವ ಕಾರಣಕ್ಕೂ ಸಂಘರ್ಷವನ್ನ ಉಂಟು ಮಾಡತಕ್ಕಂಥದ್ದು ನಿಜಕ್ಕೂ ಕೂಡ ಸೂಕ್ತವಲ್ಲ ಅಂತಕ್ಕಂಥ ರಾಜಕಾರಣ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು, ಕುಮಾರಣ್ಣ ಅವರು. ಆದ್ರೆ ಇವತ್ತು ಯಾವ ರೀತಿ ಅಧಿಕಾರವನ್ನ ಪಾಪ 4 ಜನ ಶಾಸಕರಿದ್ದಾರೆ ಕಾಂಗ್ರೆಸ್, ಒಬ್ಬ ಅಲ್ಲ ಇಬ್ಬ ಅಲ್ಲ 4 ಜನ ಶಾಸಕರಿದ್ದೀರಿ. ಮಂಜಣ್ಣವ್ರು ಹೇಳಿದಂಗೆ ಪಾಪ ಒಬ್ರು ಬೆಂಗಳೂರಿನಿಂದ ರಾಮಲಿಂಗಾರೆಡ್ಡಿ ಅವರು ಉಸ್ತುವಾರಿ ಮಂತ್ರಿಗಳನ್ನು ಮಾಡ್ಕೊಂಡಿದ್ದೀರಿ. ನೆನ್ನೆ ನೋಡ್ತಾ ಇದ್ವಿ ಮಾಧ್ಯಮದ ಸ್ನೇಹಿತರು ಬಹುಶಃ ಪ್ರಶ್ನೆ ಕೇಳ್ತಾರೆ, ಸತ್ಯಕಾಲದ ನಾನು ಮಾತನಾಡ್ತೇನೆ. ಇವತ್ತು ಬಂದು ಟವಲಾಸದು 540 ಕೋಟಿ ರೂಪಾಯಿ ಸತ್ಯಾಗ್ರಹ ಪ್ರಾಜೆಕ್ಟ್ಗೆ ಕ್ಯಾಬಿನೆಟ್ ಕರೆದು ಕ್ಲಿಯರೆನ್ಸ್ ಕೊಟ್ಟು ಹಣಕಾಸನ್ನ ಹೊಂದಿಸಿ ಬಿಡುಗಡೆ ಮಾಡಿ ಚಾಲನೆ ಕೊಟ್ಟು ಟೆಂಡರ್ ಹೋಗಿ ಚಾಲನೆ ಕೊಟ್ಟು ಪೂಜೆ ಮಾಡಿ ಕೆಲಸ ಶುರು ಮಾಡಿದ್ಯಾರು? ಜಿಲ್ಲೆ ಜನತೆ ಗೊತ್ತಿಲ್ವೇ ಇದು? ಗೊತ್ತಿಲ್ವೇನಣ್ಣ ಇದು? ನಿನ್ನೆ ಪಾಪ ಮಾಧ್ಯಮದಲ್ಲಿ ಕೂತ್ಕೊಂಡು ಸತ್ಯಾಗ್ರಹ ಪ್ರಾಜೆಕ್ಟ್ ಬಗ್ಗೆ ಉಪಮುಖ್ಯಮಂತ್ರಿಗಳು, ನೀರಾವರಿ ಸಚಿವರು, ನಿಮಗ್ ಗೊತ್ತಿಲ್ವಾ? ಪಾಪ ನೀವಿರ್ಲಿಲ್ವಾ ಸರ್ಕಾರದಲ್ಲಿ? ಯಾವ ಮುಖ್ಯಮಂತ್ರಿಗಳು ಕುಮಾರಣ್ಣ ಅವರು 2ನೇ ಬಾರಿ ಆದಂತ ಸಂದರ್ಭದಲ್ಲಿ ತಗೊಂಡಂತ ನಿರ್ಣಯಗಳು ಇವತ್ತು ಪಾಪ ನೀವೆಲ್ಲ ಬಂದು ಟವಲ್ ಹಾಸ್ತೀವಿ. ಆಯ್ತು, ಸಂತೋಷ, ಇದೆಲ್ಲ ಜನ ನೋಡ್ತಾ ಇದ್ದಾರೆ, ಮುಂದೆ ಜನ ತೀರ್ಮಾನ ಮಾಡ್ತಾರೆ. ಆದ್ರೆ ಇವತ್ತು ನಾವು ನೀವೆಲ್ಲರೂ ಬಂದು ಇಲ್ಲಿ ಸೇರಿರ್ತಕ್ಕಂಥದ್ದು ಬಹುಶಃ ಅಧಿಕಾರಿಗಳಿಗೆ ನಾನು ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಒಂದು ವೇದಿಕೆ ಮೂಲಕ ಸರ್ಕಾರಗಳು ಬದಲಾವಣೆ ಆಗುತ್ತೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ, ನಾಳೆ ಮಂಜಣ್ಣ ಅವ್ರು ಹೇಳಿದಂಗೆ ಈಗಾಗಲೇ ಕಳೆದ ಲೋಕಸಭಾ ಚುನಾವಣೆ ಫಲಿತಾಂಶ ನೋಡಿದ್ದೇವೆ ನಾವು. 19 ಸಂಸದರನ್ನ ಗೆದ್ದಿರ್ತಕ್ಕಂಥದ್ದಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಮಾತನಾಡ್ತಕ್ಕಂಥದ್ದಾದ್ರೆ 160ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಇಡೀ ರಾಜ್ಯಾದ್ಯಂತ 160ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಇವತ್ತು ಮುನ್ನಡೆಯನ್ನ ಕಂಡುಕೊಂಡಿರ್ತಕ್ಕಂಥದ್ದು ಎನ್ಡಿಎ ಅಭ್ಯರ್ಥಿಗಳು. ಹಾಗಾಗಿ ಇದು ಬಹಳ ಸ್ಪಷ್ಟವಾಗಿ ಮುಂದೆ ಒಂದು ದಿಕ್ಸೂಚಿ ಅಂತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೂ ಗೊತ್ತಿದೆ. ಪಾಪ ಕಾಲಹರಣ ಮಾಡ್ತಾ ಇದ್ದಾರೆ. ಇಲ್ಲಿ ತುಂಬಾ ಜನ ತಾಯಂದಿರುಗಳು ಬಂದಿದ್ದೀರಮ್ಮ. ನಮ್ಗೆಲ್ಲ ಮೊನ್ನೆ ಒಂದು ದೃಶ್ಯ ನೋಡಿ ಬಹಳ ಮನಸ್ಸಿಗೆ ನೋವಾಯ್ತು. ಮಹಿಳೆಯರ ದಿನಾಚರಣೆ ಅಂತ ಬಹಳ ವಿಜೃಂಭಣೆಯಿಂದ ಆಯೋಜನೆ ಮಾಡಿಕೊಂಡಿದ್ರು ಸರ್ಕಾರದ ವತಿಯಿಂದ, ಸರ್ಕಾರದ ಕಾರ್ಯಕ್ರಮ ಅಂತ ಅವ್ರು ಹೇಳಿದ್ರು. ಆದ್ರೆ ಇಡೀ ಜಿಲ್ಲಾದ್ಯಂತ ಪಾಪ ಹೆಣ್ಣು ಮಕ್ಕಳನ್ನ ನೀವು ಕರೆಸ್ಕೊಂಡ್ರಿ, ಬಂದ್ರು, ಅವರೇನೋ ಸಂತಸದಿಂದ ಬಂದ್ರು, ಖುಷಿಯಿಂದ ಬಂದ್ರು, ಗೌರವಿತವಾಗಿ ನೋಡ್ತಾರೆ, ನಮ್ಮನ್ನ ಪ್ರೀತಿ ವಿಶ್ವಾಸದಿಂದ ಕಾಣ್ತಾರೆ ಅಂತ ಬಂದ್ರು. ಅದೇನೋ ಸೀರೆ ಕೊಡ್ತೀವಿ ಅಂತ. ಆ ಸೀರೆ ನಾನು ವಾಟ್ಸ್ಆಪ್ ಅಲ್ಲಿ ಫೋಟೋನು ನೋಡಿದೆ ತಾಯಿ. ದಯಮಾಡಿ ತಾವೇ ಹೇಳಿ, ಸೀರೆ ಕೊಡಿಸ್ತಕ್ಕಂಥ ಅಧಿಕಾರ ಅಥವಾ ಸೀರೆ ನೀವ್ ಯಾರ ಹತ್ರ ಪಡ್ಕೊಳ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಯಾರಿಗೆ? ನಿಮ್ ಮನೆಯವ್ರಿಗಲ್ವೇ? ಈ ಮಹಾನ್ ಭಾವರು ಸೀರೆ ಕೊಡಿಸ್ಬೇಕೆ?
ಸೀರೆ ಕ್ವಾಲಿಟಿ ಹೆಂಗಿತ್ತು ನಾನ್ ನೋಡಿ ಬೆರಗಾಗೋದೆ. ಅಲ್ಲರಿ ಆಯ್ತು ಕೊಡೋದ್ ಕೊಡ್ತೀರಿ, ಹೃದಯ ತುಂಬಾ ಕೊಡ್ರಿ, ಅದರಲ್ಲೂ ಯಾಕ್ರಿ ಲೆಕ್ಕಾಚಾರ? ಆ ಸೀರೆ ಕ್ವಾಲಿಟಿ ನೋಡಿದ್ರೆ ನಾನು ಇನ್ನೇನು ಮಾತನಾಡೋದಿಲ್ಲ. ಆದ್ರೆ ಬಹಳ ಬೇಸರ ಆಯ್ತು. ಯಾವ ರೀತಿ ಅವ್ಯವಸ್ಥೆ ಆಯ್ತು ಆ ಕಾರ್ಯಕ್ರಮದಲ್ಲಿ, ಯಾವ್ಯಾವ ರೀತಿ ಹೆಣ್ಣು ಮಕ್ಕಳುಗಳು ಮಾಧ್ಯಮದ ಮೂಲಕ ನಾನೇ ನೋಡಿದ್ದೇನೆ, ಸಾಮಾಜಿಕ ಜಾಲತಾಣದಲ್ಲಿ ಹೊರಬಂದಿರ್ತಕ್ಕಂಥ ವಿಡಿಯೋಗಳು ನಾವೆಲ್ಲ ಗಮನಿಸಿದ್ದೇವೆ. ಬಂದಂತ ಹೆಣ್ಣು ಮಕ್ಕಳುಗಳು ಕಾಲ್ ತೊಳ್ತಾ ಆಗಿರ್ತಕ್ಕಂಥದ್ದು, ಊಟಕ್ಕೆ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ, ಕೂರ್ಲಿಕ್ಕೆ ಕುರ್ಚಿಗಳಿಲ್ಲ, ಒಬ್ಬರ ಮೇಲೆ ಒಬ್ರು ಬಿದ್ದು ಹತ್ತಿ ಇವೆಲ್ಲ ನಿಜಕ್ಕೂ ಕೂಡ ಅದು ಯಾವತ್ತು ನಡೀತಿದೋ? ಅವತ್ತು ಏನಾಗಿತ್ತು ದೇಶದಲ್ಲಿ? ಏನಾಗಿತ್ತು? ನಾವೆಲ್ಲ ಶ್ಲೋಕಾಚಾರ್ಯ ಪಹಲ್ಗಾಮ್ನಲ್ಲಿ ಏನಾಗಿತ್ತು? ಪಹಲ್ಗಾಮ್ನಲ್ಲಿ ಕಾಶ್ಮೀರದಲ್ಲಿ 3 ಜನ ಕರ್ನಾಟಕದಿಂದ ಪಾಪ 28 ಜನ ಸಾವನ್ನಪ್ಪಿದ್ರ ಆ ಒಂದು ಘಟನೆಯಾಗಿದೆ. 3 ಜನ ಕರ್ನಾಟಕದಿಂದ ಹೋದಂತ ಕುಟುಂಬದ ಅವರ ಮನೆಯವ್ರನ್ನ ಕಳ್ತಕ್ಕಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಡೀ ದೇಶ ಶ್ಲೋಕಾಚರಣೆ ಮಾಡ್ತಾ ಇದ್ದೇವೆ, ಗೌರವ ಪಡ್ತಾ ಇದ್ದೇವೆ, ಆ ಕುಟುಂಬಕ್ಕೆ ಧೈರ್ಯ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ನೀವೇನ್ ಮಾಡ್ತಿದ್ರಿ ಕಾಂಗ್ರೆಸ್ ಅವರು? ನೀವೇನ್ ಮಾಡ್ತಾ ಇದ್ರಪ್ಪ ಕಾಂಗ್ರೆಸ್ ಅವರು? ಈಗ ಇದರಲ್ಲ ಒಬ್ಬ ಪಾಪ ರಾಮನಗರ ಕ್ಷೇತ್ರದ ಶಾಸಕ ಹಿಂದೂಗಳು ಯಾರ್ಯಾರು ಅಂತ ನೋಡಿ ನೋಡಿ ಹೊಡೆದ್ರಂತೆ.